ಹಾಯ್ ಹಲೋ ನಮಸ್ಕಾರ. ನನ್ನ ಹೆಸರು ಭರತ್ ಕುಮಾರ್. ನಾನು ರಷ್ಯಾ ಊಫಾ ಸಿಟಿಯಲ್ಲಿದ್ದೀನಿ. ಇವತ್ತು ಮಾಸ್ಕೋಗೆ ಹೋಗ್ತಾ ಇದ್ದೀನಿ. ಊಫಾಯಿಂದ ಮಾಸ್ಕೋಗೆ ಅಪ್ರಾಕ್ಸ್ 1350 ಕಿಲೋಮೀಟರ್ಸ್ ಇದೆ. ಬಸ್ಸಿಂದ ಹೋಗ್ತಾ ಇದ್ದೀನಿ ಮಾಸ್ಕೋಗೆ. ಅಬೌಟ್ 22 ಅವರ್ಸ್ ಜರ್ನಿ ಇದೆ. ನಾಳೆ ಮಾರ್ನಿಂಗ್ ಮಾಸ್ಕೋ ರೀಚ್ ಆಗಿ ಮಾಸ್ಕೋನೆಲ್ಲ ತೋರಿಸ್ತೀನಿ. ಸಿಟಿ ಬಸ್ ಸ್ಟ್ಯಾಂಡಲ್ಲಿ ಹೋಗೋಕ್ಕೆ ಬಸ್ಸಿಂದ ಬಂದ್ವಿ. ಇವಾಗ ಟ್ರಾಮಿಂದ ಹೋಗ್ತಾ ಇದ್ವಿ. ನನ್ನ ಫ್ರೆಂಡು ಟ್ರಾಮ್. ಬಾಯ್ 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 ಬಾಯ್. ಓಟ್ ಬತ್ತೀಯಾ? ಟಾಟಾ. ಜರ್ನಿ ತುಂಬ ಲಾಂಗ್ ಇರೋದ್ರಿಂದ ಪ್ರತಿ 3 ಮತ್ತು 4 ಅವರ್ಗೂ ಬ್ರೇಕ್ ಕೊಡ್ತಾರೆ. ಬ್ರೇಕ್ ಇಲ್ಲ ಅಂದ್ರೂ ಹೋಗ್ಬೋದು. ಬಟ್ ಈ ರಷ್ಯನ್ಸ್ ಇದಾರಲ್ಲ, ಅವರು ಸಿಕ್ಕಾಪಟ್ಟೆ ಸ್ಮೋಕ್ ಮಾಡ್ತಾರೆ. ಚಿಕ್ಕ ವಯಸ್ಸಿಂದ ದೊಡ್ಡವ್ರಿಗೂ ಎಲ್ಲರ ಕೈಯಲ್ಲೂ ಒಂದು ಸಿಗರೇಟ್ ಇದ್ದೇ ಇರುತ್ತೆ. ಪ್ರತಿ 3 ಅವರ್ಗೂ 4 ಅವರ್ಗೂ ಇವ್ರಿಗೆ ಸಿಗರೇಟ್ ಹೊಡಿಲಿಲ್ಲ ಅಂದರೆ ಸಮಾಧಾನನೇ ಆಗೋದಿಲ್ಲ. A few moments later. ಜರ್ನಿ ಸ್ಟಾರ್ಟ್ ಆಗಿದ್ದು 12 ಗಂಟೆಗೆ. ಈಗ ಆಲ್ಮೋಸ್ಟ್ 3 ಗಂಟೆ ಆಗಿದೆ. ಬಟ್ ಜರ್ನಿ ಹೋಗ್ತಾ ಹೋಗ್ತಾ ನಾವು 2 ಅವರ್ ಹಿಂದೆ ಹೋಗಿದ್ದೀವಿ. ಏನಕ್ಕಂದರೆ ನಮ್ಮ ಸಿಟಿಯಲ್ಲಿ ಇದ್ದಿದ್ದ ಟೈಮಿಂಗ್ಸ್ ಇಂಡಿಯಾ ಟೈಮಿಂಗ್ಸ್ಗೆ ಹಾಫ್ ಆನ್ ಅವರ್ ಹಿಂದೆ ಇದೆ. ಬಟ್ ಮಾಸ್ಕೋಗೆ ಹೋಗ್ತಿದ್ದಂಗೆ ಇನ್ನೂ 2 ಅವರ್ಸ್ ಹಿಂದೆಗಡೆ ಹೋಗ್ತೀವಿ ನಾವು. ಸೊ ನಮ್ಮದು ಜರ್ನಿ ಈಗ 3 ಅವರ್ ಆಗಿದ್ರೂ ಈಗ ಇಲ್ಲಿರೋ ಟೈಮ್ ಪ್ರಕಾರ 1 ಗಂಟೆ ಆಗಿದೆ. ಸೊ 1 ಅವರ್ ಅಷ್ಟೇ ಜರ್ನಿ ಆಗಿದೆ. ಆಲ್ರೆಡಿ ಮಾಸ್ಕೋಗೆ ರೀಚ್ ಆಗಿದೆ. ಶೆಲ್ಕೋವ್ಸ್ಕಾಯ ಮಾಸ್ಕೋದಲ್ಲಿ ಆಲ್ರೆಡಿ ರೀಚ್ ಆಗಿದ್ದೀನಿ. ನನ್ನಿಂದ ಏನು ನೋಡ್ತಾ ಇದ್ದೀರಲ್ಲ, ಇದು ಶೆಲ್ಕೋವ್ಸ್ಕಿ ಮಾಸ್ಕೋದೊಂದು ಮಾಲಲ್ಲಿ ಇದ್ದೀನಿ. ಈಗ ನೆಕ್ಸ್ಟ್ ರೆಡ್ ಸ್ಕ್ವೇರ್ಗೆ ಹೋಗ್ಬೇಕಂತ ಅಂದ್ಕೊಂಡಿದ್ದೀನಿ. ಥ್ರೂ ಮೆಟ್ರೋ, ಕೆಳಗಡೆ ಮೆಟ್ರೋ ಹೋಗಿ ತೋರಿಸ್ತೀನಿ ಹೆಂಗಿರುತ್ತೆ ಅಂತ. ಸಿಕ್ಕಾಪಟ್ಟೆ ರಶ್ ಗುರು ಮೆಟ್ರೋ ಸ್ಟೇಷನಲ್ಲಿ. ಆವಾಗಲೇ ವಿಡಿಯೋ ಮಾಡೋಕ್ಕಾಗಿದ್ದಿಲ್ಲ. ಇವಾಗ ನೆಕ್ಸ್ಟ್ ಸ್ಟಾಪಿಗೆ ಬಂದಿದ್ದೀನಿ. ರೆಡ್ ಸ್ಕ್ವೇರ್ ಹತ್ರ ಇದ್ದೀನಿ. ಇಲ್ಲಿರೋ ಮೆಟ್ರೋನ ನೋಡಿ ಯಾವ ಕಥೆ ಇದೆ. ಆ ಸ್ಟೇಷನಿಂದ ಇಳ್ಕೊಂಡು ಇವಾಗ ಮೆಟ್ರೋ ಒಳಗಡೆ ನಡ್ಕೊಂಡು ಹೋಗ್ತಾ ಇದ್ದೀವಿ. ನಾವು ಆಲ್ರೆಡಿ ಇರೋದೇ ಅಂಡರ್ ಗ್ರೌಂಡ್. ಈ ಅಂಡರ್ ಗ್ರೌಂಡಲ್ಲೂ ಇನ್ನೂ ಒಂದು ಅಂಡರ್ ಗ್ರೌಂಡ್ ಇದೆ.
ರಷ್ಯಾದ ರೆಡ್ ಸ್ಕ್ವೇರ್ ಅಲ್ಲಿ ಆಲ್ರೆಡಿ ಇದ್ದೀನಿ. ನನ್ನಿಂದ ಏನ್ ನೋಡ್ತಿದ್ದೀರಾ, ಇದು ಬಂದ್ಬಿಟ್ಟು ರೆಡ್ ಸ್ಕ್ವೇರ್. ಈ ರೆಡ್ ಕಲರ್ದು ಬಿಲ್ಡಿಂಗ್ ಏನ್ ಕಾಣಿಸ್ತಾ ಇದೆ, ಇದು ರಷ್ಯಾದ ಹಿಸ್ಟಾರಿಕ್ ಮ್ಯೂಸಿಯಂ. ಬಿಟ್ಟು ರೆಡ್ ಸ್ಕ್ವೇರ್ ನ ಎಂಟ್ರಿ ಆಗಕ್ಕೆ ಗೇಟ್ ವೇ ಐತೆ. ಆ ಗೇಟ್ ವೇ ಮುಂದೆ ಒಂದು ಸಣ್ಣ ಪುಟ್ಟದೊಂದು ಚರ್ಚ್ ಇದೆ. ಈ ರೆಡ್ ಸ್ಕ್ವೇರ್ ನ ಮಧ್ಯೆ ಇದೀವಿ. ಈ ಒಂದು ಪಾಯಿಂಟ್ ಇವಾಗ ಏನ್ ತೋರಿಸ್ತೀನಿ ಅಲ್ಲ, ಬನ್ನಿ ತೋರಿಸ್ತೀನಿ. ಈ ಒಂದು ಚಿಕ್ಕ ಚರ್ಚ್ ಮುಂದೆ ಈ ಒಂದು ಪಾಯಿಂಟ್ ಏನಿದೆ, ಈ ಒಂದು ಸರ್ಕಲ್ ಏನಿದೆ, ಈ ಸೆಂಟರ್ ಸರ್ಕಲ್ ಇಂದಾನೆ ಇಡೀ ರಷ್ಯಾದ ಎಲ್ಲ ಊರು ಮತ್ತು ಸಿಟಿಗಳ ಡಿಸ್ಟೆನ್ಸ್ನ ಮೆಜರ್ ಮಾಡ್ಕೊಂಡು ಹೋಗ್ತಾರೆ. ಆ್ಯಂಡ್ ಈ ಕಾಯಿನ್ನ ನಾವು ನೋಡ್ತಿದ್ದೀವಲ್ಲ, ಈ ಕಾಯಿನ್ ಏನಕ್ಕೆ ಇಲ್ಲಿ ಹಾಕಿದ್ದಾರೆ ಅಂದರೆ, ಯಾರೇ ಒಬ್ಬರು ಬಂದು ಈ ಮಧ್ಯದಲ್ಲಿ ನಿಂತ್ಕೊಂಡು ಈ ಕಾಯಿನ್ನ ಎತ್ಕೊಂಡು ಅವ್ರ ಹಿಂದೆಗಡೆ ಥ್ರೋ ಮಾಡಿ ಏನೇ ಒಂದು ವಿಶ್ನ ಕೇಳ್ಕೊಂಡ್ರು ಆಗುತ್ತೆ ಅಂತ ಒಂದು ನಂಬಿಕೆ ಇಟ್ಕೊಂಡು ಮಾಡ್ತಾರೆ. ಚರ್ಚಲ್ಲಿ ಏನೇ ಒಂದು ಕೇಳ್ಕೊಬೇಕಂದ್ರೂ ಇಲ್ಲಿ ನಿಂತ್ಕೊಂಡು ಬೆನ್ನಿಂದೆಗಡೆ ಕಾಯಿನ್ನ ಎಸಿತಾರೆ. ಕಾಯಿನ್ನ ಎಸ್ತು ಏನೇ ಒಂದು ವಿಶ್ನ ಬೆಳ್ಕೊಂಡ್ರು ಅವ್ರ ವಿಶ್ವ ಪೂರ್ತಿ ಆಗುತ್ತೆ ಅನ್ನೋದೇನೋ ಒಂದು ನಂಬಿಕೆ. ಈಗ ರೆಡ್ ಸ್ಕ್ವೇರ್ನ ಗೇಟ್ನ ಎಂಟ್ರಿ ಆಗಿ ನೋಡೋಣ, ರೆಡ್ ಸ್ಕ್ವೇರ್ನ ಒಳಗಡೆ ಏನಿದೆ ಅಂತ. ಈಗ ಟೈಮ್ ಬಂದ್ಬಿಟ್ಟು ಬೆಳಗ್ಗೆ 9:15 ಆಗಿದೆ. ಅದಕ್ಕೆ ಜಾಸ್ತಿ ಜನ ಇಲ್ಲಾಂದರೆ ಸಿಕ್ಕಾಪಟ್ಟೆ ಟೂರಿಸ್ಟ್ಗಳು ಇಲ್ಲಿ ಸುತ್ತಾಡ್ತಾನೆ ಇರ್ತಾರೆ. ಕಾಬಲ್ ಸ್ಟೋನಿಂದಾನೇ ಮಾಡಿದ್ದಾರೆ ಇದನ್ನೆಲ್ಲ, ಈ ಪಾತ್ವೇನೆಲ್ಲ. ಈ ಚರ್ಚ್ನ ಹೆಸರು ಕಜಾನ್ ಚರ್ಚ್ ಅಂತ. ಕಜಾನ್ ಬಂದ್ಬಿಟ್ಟು ಇಲ್ಲಿ ಒಂದು ಸಿಟಿ ಇದೆ. ಆ ಸಿಟಿನ ಅಥವಾ ಆ ಜಾಗನ ಗೆದ್ದಿರುವಾಗ ಈ ಚರ್ಚ್ನ ಬಿಲ್ಡ್ ಮಾಡಿರೋದು. ರೆಡ್ ಸ್ಕ್ವೇರ್ ಹೆಸರಿಗೆ ಮಾತ್ರ ಸ್ಕ್ವೇರ್ ಅಂತ, ಬಟ್ ಇದು ಆಕ್ಚುಲಿ ಇರೋದು ರೆಕ್ಟ್ಯಾಂಗಲ್ ಶೇಪ್ ಅಲ್ಲಿ ಇದೆ. ಇದ್ರದ್ದು ಉದ್ದ ಬಂದ್ಬಿಟ್ಟು 330 ಮೀಟರ್ ಇದೆ ಅಂಡ್ ಅಗಲ ಬಂದ್ಬಿಟ್ಟು 70 ಮೀಟರ್ ಇದೆ. ಹೆಸರಿಗೆ ಮಾತ್ರ ರೆಡ್ ಸ್ಕ್ವೇರ್, ಬಟ್ ಇದು ಆಕ್ಚುಲಿ ರೆಕ್ಟ್ಯಾಂಗುಲರ್ ಶೇಪ್ ಅಲ್ಲಿ ಇದೆ. ಉದ್ದ ಹಿಡ್ಕೊಂಡ್ಬಿಟ್ಟು ಈ ಮ್ಯೂಸಿಯಂ ವರ್ಗು 330 ಮೀಟರ್ ಇದೆ. ಅಂಡ್ ಈ ಕ್ರೆಮ್ಲಿನ್ ಇಂದ ಹಿಡ್ಬಿಟ್ಟು ಈ ಒಂದು ಗಮ್ ಮಾಲ್ 70 ಮೀಟರ್ ಅಗಲ ಇದೆ. ಬೆಳಗಿನ ಜಾವ 9:15 ಆಗಿರೋದ್ರಿಂದ ಜನ ಸಿಕ್ಕಾಪಟ್ಟೆ ಜಾಸ್ತಿ ಇರೋರು. ರೆಡ್ ಸ್ಕ್ವೇರ್ ನ ಗೇಟ್ ಎಂಟ್ರಿ ಆಗಿದ ತಕ್ಷಣನೇ ರೈಟ್ ಸೈಡ್ ಕ್ರೆಮ್ಲಿನ್ ಇದೆ. ಕ್ರೆಮ್ಲಿನ್ ಅಂದ್ರೆ ಇಡೀ ಒಂದು ದೊಡ್ಡ ಸಿಟಿ ಒಳಗಡೆ ಫೋರ್ಟ್ರೆಸ್ ಇರೋ ತರ, ಒಂದು ದೊಡ್ಡ ಕೋಟೆ ಇರೋ ತರ. ಈ ಕೋಟೆಯಲ್ಲೇನೆ ರಷ್ಯಾನ ಆಳಿದ ಎಲ್ಲ ಪವರ್ಫುಲ್ ಲೀಡರ್ಸ್ ಗಳು ಈ ಕೋಟೆಯಿಂದನೇ ಆಳ್ತಿದ್ದಿತ್ತು. ಇವಾಗನು ಅಷ್ಟೇ ವ್ಲಾದಿಮಿರ್ ಪುಟಿನ್ ಅವರನ್ನು ಕೂಡ ಈ ಕ್ರೆಮ್ಲಿನ್ ಒಳಗಡೆನೆ ಇರ್ತಾರೆ. ಇದುವರೆಗೂ ಇವ್ರಕಿನ ಮುಂಚೆ ಬಂದಿದ್ದ ಎಲ್ಲಾ ಲೀಡರ್ನು ಈ ಕ್ರೆಮ್ಲಿನ್ ಒಳಗಡೆನೆ ಆಳಿ ಪವರ್ಫುಲ್ ಆಗಿ ರೂಲ್ ಮಾಡಿ ಹೋಗಿರೋದು. ಫುಲ್ ಮೋಡ ತುಂಬ್ಕೊಂಡಿದೆ, ಮಳೆ ಬರೋ ತರ ಆಗ್ತಾ ಇದೆ. ಎಲ್ಲಾ ಕಡೆನೂ ಗಾರ್ಡ್ಸ್ಗಳು ನೋಡ್ಕೊಂತಿದ್ದಾರೆ. ಈ ಕ್ರೆಮ್ಲಿನ್ ನ ಮುಂದೆನೆ ಈ ದೊಡ್ಡ ಕಾಣಿಸ್ತಿದೆಯಲ್ಲ, ಈ ಕಟ್ಟಡದ ಮುಂದೆ ಲೆನಿನ್ ಅಂತ ಬರ್ತಿದ್ದಾರೆ. ಹಾಗೆ ಅಲ್ಲಿ ಗಾರ್ಡ್ಸ್ಗಳು ಎಲ್ಲರನ್ನು ಕಾಪಾಡ್ಕೊಂಡು ಬರ್ತಾ ಇದ್ದಾರೆ. ಅದನ್ನ ಈ ದೊಡ್ಡ ಕಟ್ಟಡ ನಾವೇನ್ ನೋಡ್ತಾ ಇದೀವಿ ಅಂದ್ರೆ, ಇದು ದ ಗ್ರೇಟೆಸ್ಟ್ ಲೀಡರ್ ವ್ಲಾದಿಮಿರ್ ಲೆನಿನ್ ಅವರ ಸಮಾಧಿನ ಇಲ್ಲೇ ಮಾಡಿದ್ದಾರೆ. 1924 ಅಲ್ಲಿ ತೀರ್ಕೊಂಡಾಗ ಅವರಿಷ್ಟು ಪವರ್ಫುಲ್ ಲೀಡರ್ ಅಂದರೆ 15 ವರ್ಷ ಸೋವಿಯತ್ ಯೂನಿಯನ್ನ ರೂಲ್ ಮಾಡಿದ್ದಾದ್ಮೇಲೆ ಅವರ ಒಂದು ಪವರ್ಫುಲ್ ಮೈಂಡ್ ಸೆಟ್ಗೂ ಅಥವಾ ಅವರಂಥ ಗ್ರೇಟೆಸ್ಟ್ ಪೊಲಿಟಿಷಿಯನ್ ಲೀಡರ್ಶಿಪ್ಗೆ ಅವರೊಂದು ಸಮಾಧಿನ ಈ ದೊಡ್ಡ ಕಟ್ಟಡದಲ್ಲಿ ಈಗೂ ಕೂಡ ಹಾಗೆ ಸೇಫಾಗಿ ಪ್ರಿಸರ್ವ್ ಮಾಡಿಟ್ಟಿದ್ದಾರೆ. ಇವ್ರದ್ದೊಂದು ನಂಬಿಕೆ ಏನಪ್ಪ ಅಂದರೆ, ಆ ಬಾಡಿ ಮುಂದೆ ಏನಾದರೂ ಒಂದು ಟೆಕ್ನಾಲಜಿ ಬಂದರೆ ಆ ಬಾಡಿನ ವಾಪಸ್ ಜೀವಂತವಾಗಿ ತರಿಸ್ಬೋದಂತ ನಂಬಿಕೆ ಈ ಜನಕ್ಕೆ ಇದೆ.
ನೋಡಿ ಗಾರ್ಡ್ಸ್ಗಳೆಲ್ಲ ನೋಡ್ಕೊಂಡವ್ರೆ, ಹಂಗೆ ಸ್ಟಿಲ್ ಆಗಿ ನಿಂತಿದ್ದಾರೆ. ಎಲ್ಲ ಬುಕ್ಸು ಕ್ಯಾಲೆಂಡರಲ್ಲಿ ಕಾಣಿಸ್ಕೊಳೋ ಒಂದೇ ಒಂದು ಇದೆ ನೋಡಿ, ಸೆಂಟ್ ಬೆಥೆಲ್ಸ್ ಕೆಥೆಡ್ರಲ್ ಚರ್ಚ್. ಅದ್ರ ಪಕ್ಕನೇ ಕ್ರೆಮ್ಲಿನ್ ಇದೆ. ಈ ಕ್ರೆಮ್ಲಿನ್ನ ಮುಂದೆನೂ ಒಂದು ಚರ್ಚ್ ಇದೆ. ಈ ಚರ್ಚ್ ಪ್ರತಿ 1 ಗಂಟೆಗೂ ಗಂಟೆ ಬಾರಿಸ್ಕೊಂತದೆ. ಜನ ಬಂದಿದ್ದು ಫೋಟೋ ತಗೊಂಡಿದ್ದು ನಾವು ಹೋಗ್ಬಿಟ್ಟು ಇವಾಗ ಅದನ್ನೇ ಮಾಡಬೇಕು. ಎಲ್ಲ ಒಂದು ಕ್ಯಾಲೆಂಡರು ಮತ್ತು ಟೆಕ್ಸ್ಟ್ ಬುಕ್ಕು, ನೋಟ್ ಬುಕ್ಕು, ಸೋಷಲ್ ಬುಕ್ಸಲ್ಲಿ ಕಾಣಿಸ್ಕೊಳೋ ವಾಲ್ಪೇಪರಲ್ಲೆಲ್ಲ ಇದೆ ಗುರು ಇರೋ ಕಲರ್ಫುಲ್ ಆಗಿರೋ ಈ ಡೋಮ್ಗಳು. ಇವಾನ್ ದ ಟೆರಿಬಲ್, ಇವಾನ್ ದ 4 ಅವರು 6 ವರ್ಷ ತಗೊಂಡಿದ್ದಾರೆ ಕಟ್ಟಕ್ಕೆ. ಬಿಲ್ಡಿಂಗ್ನ ವಿಶೇಷ ಏನಪ್ಪಾ ಅಂದರೆ ಇದು ಯಾವಾಗಿಂದನೂ ಕಲರ್ಫುಲ್ ಆಗೇನೆ ಇಲ್ದಿಲ್ಲ. ಇದು ರೀಸೆಂಟಾಗಿ ಅಂದರೆ 18th ಮತ್ತು 17th ಸೆಂಚುರಿಯಲ್ಲಿ ಇದನ್ನು ಕಲರ್ಫುಲ್ ಆಗಿ ಮಾಡಿದ್ದು. ಮೊದಲು ಇದನ್ನು ವೈಟು, ಗ್ರೇ ಮತ್ತು ಗೋಲ್ಡನ್ ಕಲರಿಂದನೇ ಕಲರ್ ಮಾಡಿದರು. ನೀವು ಅನ್ಕೊಂತಿರ್ಬೋದು ಹೊರಗಡೆಯಿಂದ ನೋಡಿದ್ರೆ ಇದು ಬರೀ ಒಂದೇ ಒಂದು ಚರ್ಚ್ ಅಂತ, ಬಟ್ ಇದು ಒಂದೇ ಒಂದು ಚರ್ಚ್ ಅಲ್ಲ, ಇದು ಟೋಟಲ್ 10 ಚರ್ಚ್ಗಳು ಇದ್ದಾವೆ. ಒಂದೊಂದು ಡೋಮ್ಗಳು ಒಂದೊಂದು ಚರ್ಚ್ ಅಂತ ರೀಪ್ರೆಸೆಂಟ್ ಮಾಡ್ತಾ ಇದೆ. ಆ ಮೇಲೆಗಡೆ ಕಾಣಿಸ್ತಿದೆಯಲ್ಲ ಈ ಯೆಲ್ಲೋ ಕಲರ್ ಡೋಮು, ಅದು ಬಂದ್ಬಿಟ್ಟು ಅದ್ರದ್ದು ಸೆಂಟರ್ ಮೋಸ್ಟ್ ಚರ್ಚು. ಅದ್ರ ಸುತ್ತಾನು ಟೋಟಲ್ 9 ಚರ್ಚ್ಗಳನ್ನ ಮಾಡಿದ್ದಾರೆ. ಮೇಲೆಯಿಂದ ನೋಡಿದಾಗ ಈ 9 ಚರ್ಚ್ಗಳು ಮತ್ತು ಅದ್ರ ಮಧ್ಯದಲ್ಲಿರೋ ಒಂದು ದೊಡ್ಡ ಚರ್ಚು ಸ್ಟಾರ್ ಶೇಪ್ಗಳಲ್ಲಿ ಕಾಣಿಸ್ಕೊಂತೈತೆ. ಈ ಚರ್ಚ್ನ ಟೋಟಲ್ 6 ವರ್ಷ ತಗೊಂಡಿದ್ದಾರೆ ಬಿಲ್ಡ್ ಮಾಡೋಕ್ಕೆ. 1555 ಇಂದ 1561 ಇವಾನ್ ದ 4, ಇವಾನ್ ದ ಟೆರಿಬಲ್ ಅನ್ನೋರು ಈ ಚರ್ಚ್ನ ಬಿಲ್ಡ್ ಮಾಡೋಕ್ಕೆ ತಗೊಂಡಿದ್ದಾರೆ. ಇದರಲ್ಲಿ ಒಂದು ಮಿತ್ ಮತ್ತು ಫ್ಯಾಕ್ಟ್ ಏನಪ್ಪ ಇರ್ಬೋದಂದರೆ, ಹೆಂಗೆ ನಮ್ಮ ಇಂಡಿಯಾದಲ್ಲಿ ತಾಜ್ ಮಹಲ್ನ ಶಾಜಹಾನ್ ಕಟ್ಟಾದ್ಮೇಲೆ ಕಟ್ಟಿರೋರ ಕೈಗಳನ್ನ ಕತ್ತರಿಸ್ತಿದ್ರು, ಏನಕ್ಕಂದರೆ ಯಾರು ವಾಪಸ್ ಆ ಥರ ಒಂದು ವಂಡರ್ಫುಲ್ ಬಿಲ್ಡಿಂಗ್ನ ಕಟ್ಟಬಾರ್ದು ಅಂತ. ಅದೇ ರೀತಿ ಇವಾನ್ ದ 4 ದಿ ಟೆರಿಬಲ್ ಅಂತ ಏನಕ್ಕೆ ಕರೀತಾರಂದರೆ, ಈ ಒಂದು ಬಿಲ್ಡಿಂಗ್ನ ಆರ್ಕಿಟೆಕ್ಟ್ಸ್ ಮಾಡಿರೋ ಪೋಚ್ಕಿನ್ಸ್ ಅವರ ಕಣ್ಣುಗಳನ್ನ ಈ ಬಿಲ್ಡಿಂಗ್ನ ಕಟ್ಟಾದ್ಮೇಲೆ ತೆಗೆದಿದ್ದಾರೆ. ಯಾಕಂದರೆ ನೆಕ್ಸ್ಟ್ ಯಾರು ಅವ್ರದ್ದು ಇದೇ ಥರ ಬಿಲ್ಡಿಂಗ್ನ ಕಟ್ಟಬಾರ್ದು ಅಂತ. ಈ ಒಂದೊಂದು ಡೋಮ್ಗಳನ್ನು ಆನಿಯನ್ ಸಿಪ್ಪೆಗಳ ಥರ ಕಾಣಿಸ್ಕೊಂತಿರ್ಬೋದು, ಬಟ್ ಇದ್ರ ಆನಿಯನ್ ಸಿಪ್ಪೆ ಥರ ಕಾಣಿಸ್ಕೊಳಕ್ಕೆ ಮಾಡಿಲ್ಲ. ಇದು ವಿಂಟರ್ ಟೈಮಲ್ಲಿ ವಿಂಟರಿಂದ ಕಾಪಾಡ್ಕೊಳಕ್ಕೋಸ್ಕರ ಈ ಡೋಮ್ ಮಾಡಿದೆ. ಹಾಗೆ ಇದನ್ನು ಇನ್ನೂ ಒಂದು ಮಾಡಿರೋ ಐಡಿಯಾ ಏನಪ್ಪ ಅಂದರೆ, ಇದೆಲ್ಲ ಕ್ಯಾಂಡಲ್ಸ್ಗಳು ಸೀದಾ ಸ್ವರ್ಗಕ್ಕೇನೆ ಮುಟ್ಟೋ ರೀತಿ ಮಾಡಿದ್ದಾರೆ. ನೋಡಿ ಮಾಸ್ಕೋದ ಟೂರಿಸ್ಟ್ ಬಸ್ಸು ಇಲ್ಲಿ ಹೋಗ್ತಿದೆ. ಮೇಲೆಯಿಂದ ನೋಡಿದ್ರೆ ಸ್ಟಾರ್ ತರ ಕಾಣಿಸ್ಕೊಂತೈತೆ ಅಂತ ಹೇಳಿದ್ನಲ್ಲ, ಇಲ್ಲಿ ಅದ್ರದ್ದೊಂದು ರೆಪ್ಲಿಕಾ ಮಾಡಿದ್ದಾರೆ, ಅದನ್ನ ನೋಡಿ. ಈ 9 ಚರ್ಚ್ಗಳನ್ನು ಸೇರಿ ಈ ಮಧ್ಯದಲ್ಲಿ ಒಂದು ದೊಡ್ಡ ಚರ್ಚ್ ಇದೆಯಲ್ಲ, ಇದನ್ನ ಸುತ್ತಾಕ್ಬಿಟ್ಟು ಒಂದು ಸ್ಟಾರ್ನ ಫಾರ್ಮ್ ಮಾಡ್ತೀವಿ. ಏನಕ್ಕೆ ಒಂದೇ ಚರ್ಚ್ ಕಟ್ಟದೆ 9 ಚರ್ಚು 10 ಚರ್ಚ್ನ ಏನಕ್ಕೆ ಕಟ್ಟಿದಾರಪ್ಪ ಅಂದರೆ, ಈ 9-10 ಚರ್ಚ್ಗಳನ್ನು ಇವಾನ್ ದ ಟೆರಿಬಲ್ ಅವರು ಗೆದ್ದಿರೋ ಎಲ್ಲ ವಾರ್ಗಳನ್ನ ರಿಪ್ರೆಸೆಂಟ್ ಮಾಡ್ತವೆ. ಒಂದೊಂದು ಚರ್ಚ್ನು ಒಂದೊಂದು ಏರಿಯಾನ ಗೆದ್ದಿರೋದನ್ನ ತೋರಿಸ್ಕೊತದೆ. ಆ ದೊಡ್ಡ ಚರ್ಚ್ ಬಂದ್ಬಿಟ್ಟು ಕಜಾನಲ್ಲಿರೋ ಕಹತ್ತೇನ್ ಅನ್ನೋ ಒಂದು ಊರನ್ನು ಗೆದ್ದಿರೋಕ್ಕೆ ಆ ದೊಡ್ಡ ಚರ್ಚ್ನ ಮಾಡಿರೋದು.
ಬೆಸೆಲ್ ಕೆಥೆಡ್ರಲ್ ಇದು ಬಂದ್ಬಿಟ್ಟು ರಷ್ಯಾದು ರಿಲಿಜಿಯಸ್ ಪವರ್ ಎಷ್ಟು ಸ್ಟ್ರಾಂಗ್ ಆಗಿದೆ ಅಂತ ತೋರಿಸ್ಕೊಂತೈತೆ. ಹಾಗೆ ಈ ಸೈಡ್ ನೋಡ್ತಿದೀವಲ್ಲ, ಇದು ಬಂದ್ಬಿಟ್ಟು ಗಮ್ ಮಾಲ್ ಬಂದ್ಬಿಟ್ಟು ರಷ್ಯಾದ ಬಿಸ್ನೆಸ್ ಸೆಂಟರು, ಎಕಾನಮಿ ಸೆಂಟರು ಎಷ್ಟು ಪವರ್ಫುಲ್ ಆಗಿದೆ ಅನ್ನೋದು ತೋರಿಸ್ತೈತೆ. ಆ್ಯಂಡ್ ಈ ಸೈಡ್ ಹಿಂದೆಗಡೆ ರೆಡ್ ಫೋರ್ಟ್ರೆಸ್ ಥರ ಕಾಣಿಸ್ಕೊತಾ ಇರೋದು ಬಂದ್ಬಿಟ್ಟು ರಷ್ಯಾದ ಹಿಸ್ಟೋರಿಯನ್ ಮ್ಯೂಸಿಯಂ ಹೆಂಗ್ ಅಂತೈತೆ. ಆ್ಯಂಡ್ ಇನ್ನೂ ಒಂದು ಬಂದ್ಬಿಟ್ಟು ಈ ಸೈಡ್ ಕ್ರೆಮ್ಲಿನ್ ಏನಿದೆ, ಇದು ಬಂದ್ಬಿಟ್ಟು ರಷ್ಯಾದ ಪೊಲಿಟಿಕಲ್ ಪವರ್ ಎಷ್ಟು ಪವರ್ಫುಲ್ ಆಗಿದೆ ಅಂತ ತೋರಿಸ್ಕೊಂತೈತೆ. ನಾವೆಲ್ಲ ಟಿವಿಯಲ್ಲಿ ಕೇಳ್ಕೊಂಡು ನೋಡ್ಕೊಂಡು ಬಂದೇ ಇದೀವಿ ರಷ್ಯಾ ಅವ್ರದ್ದು ಎಷ್ಟು ದೊಡ್ಡ ಮಿಲಿಟರಿ ಪವರ್ ಇದೆ ಅಂತ. ಹೆಂಗೆ ಇಂಡಿಯಾದಲ್ಲಿ ರಿಪಬ್ಲಿಕ್ ಡೇ ಮತ್ತು ಇಂಡಿಪೆಂಡೆನ್ಸ್ ಡೇ ದಿನ ಡೆಲ್ಲಿಯಲ್ಲಿ ಪರೇಡ್ ಮಾಡ್ತಾರೆ, ಇಲ್ಲಿ ರಷ್ಯಾದಲ್ಲೂ ದೊಡ್ಡ ದೊಡ್ಡ ಪರೇಡಿನ ಮುಂದೆಗಡೆ ಇಲ್ಲೆಲ್ಲ ಪರೇಡ್ ಮಾಡೋದು ಇವಾಗ ಪರೇಡ್ ಸ್ಟಾರ್ಟ್ ಮಾಡಿದ್ದಾರೆ ಮಾಡೋಕ್ಕೆ. ಮೊದಲು ಅಲ್ಲೆಲ್ಲ ಹೊರಗಡೆಯಿಂದ ಟೂರಿಸ್ಟ್ ಅವರು ಬರೋದು, ಏನೇನೋ ಮಾರಾಟಕ್ಕೆ ಇಡೋದು, ಇಲ್ಲಿ ಮಾರಾಟ ಮಾಡೋದು ದೊಡ್ಡ ಮಾರ್ಕೆಟ್ ಆಗಿತ್ತು ಈ ಸೆಂಟ್ರಲ್ ಜಾಗದಲ್ಲಿ ಬಂದ್ಬಿಟ್ಟು. ಈಗ ಇದು ಬಂದ್ಬಿಟ್ಟು ಟೂರಿಸ್ಟ್ ಸ್ಪಾಟ್ ಆಗಿದೆ. ಇದಕ್ಕಿಂತ ಮುಂಚೆ ಇಲ್ಲೆಲ್ಲ ಜನ ಆಟ ಸಾಮಾನು ಇಸ್ಕೊಳೋದು, ತಿನ್ನೋದು, ಏನೇನೋ ಮಾರಾಟ ಆಗ್ತಿತ್ತು. ದೊಡ್ಡ ಸೆಂಟ್ರಲ್ ಮಾರ್ಕೆಟ್ ಆಗಿತ್ತು. ಲೆನಿನ್ ಅನ್ನೋ ಮಾನ್ಯುಮೆಂಟ್ ನೋಡಿದ್ರಲ್ಲ, ಅದರೊಳಗಡೆ ಹೋಗೋಕ್ಕೆ ಲೆನಿನ್ ಅವರ ಬಾಡಿನ ನೋಡೋಕ್ಕೆ ಜನ ತಿರುಪತಿಯಲ್ಲಿ ಕ್ಯೂ ನಿಂತಿರ್ತಾರಲ್ಲ ಹಾಗೆ ನಿಂತಿರ್ತಿದ್ದು. ಅಲ್ಲೆಲ್ಲ ಸೆಕ್ಯೂರಿಟಿ ಚೆಕ್ ಮಾಡಿ ಒಳಗಡೆ ಬಿಡ್ತಿದ್ದಾರೆ. ಕ್ಯೂ ಮೇಲೆ ಕ್ಯೂ ಮಾಡ್ಕೊಂಡು ನಿಂತಿದ್ದಾರೆ. ಅಲ್ಲಿವರೆಗೂ ಕ್ಯೂವೇ ನಿಂತಿದೆ. ವರ್ಷದ 365 ದಿನಾನೂ ಈ ಬೆಂಕಿ ಉರಿತಾನೆ ಇರುತ್ತೆ. ವರ್ಲ್ಡ್ ವಾರ್ 2 ಅಲ್ಲಿ ಮಿಲಿಟರಿ ಆಫೀಸರ್ಸ್ಗಳು ಆನರ್ ಮಾಡ್ತಾರೆ ಇದನ್ನು ಮಾಡಿರೋದು. 1941 ಇಂದ 1945 ಆಗಿರೋ ವರ್ಲ್ಡ್ ವಾರಲ್ಲಿ ತೀರ್ಕೊಂಡಿದ್ದ ಎಲ್ಲ ಒಬ್ಬ ಸೈನಿಕರಿಗೂ ಟ್ರಿಬ್ಯೂಟ್ ಕೊಡ್ತಾ ಅದನ್ನು ಮಾಡಿರೋದು.